ಕೇರಳದ ವಯನಾಡಿನಲ್ಲಿ ಮಹಾ ದುರಂತವೇ ಸಂಭವಿಸಿಬಿಟ್ಟಿದೆ. ಭೂ ಕುಸಿತದಿಂದಾಗಿ 54 ಮಂದಿಯ ಮೃತದೇಹಗಳನ್ನ ಸದ್ಯಕ್ಕೆ ಹೊರತೆಗೆಯಲಾಗಿದೆ. ಕ್ಷಣದಿಂದ ಕ್ಷಣಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. 4 ಗ್ರಾಮಗಳು ಕೊಚ್ಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 400ಕ್ಕೂ ಅಧಿಕ ಮಂದಿ ಕಾಣೆಯಾಗಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಗುಡ್ಡಗಾಡು ಪ್ರದೇಶದಲ್ಲಿ ಈ ಕುಸಿತ ಸಂಭವಿಸಿರೋದು ಕೇವಲ ಮಣ್ಣು ಕುಸಿತ ಮಾತ್ರ ಅಲ್ಲ, ಬೃಹತ್ ಗಾತ್ರದ ಬಂಡೆಗಳು ಕೂಡ ಅಲ್ಲಿ ಕುಸಿತವಾಗಿದೆ. ಚೂರಲ್ಮಾಲಾ ಪ್ರದೇಶದಲ್ಲಿ ಭಾರೀ ದುರಂತ ಸಂಭವಿಸಿದೆ. ಮಣ್ಣಿನ ಅಡಿಯಲ್ಲಿ 300ಕ್ಕೂ ಅಧಿಕ ಮಂದಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಶಯಗಳಿದೆ. ಮುಂಡಕ್ಕೈ, ತಲಪೆಟ್ಟೈ, ಚೂರಲ್ಮಲೈ, ಅಟ್ಟಮಾಲ, ನೂಲ್ಪುಳ ಗ್ರಾಮದಲ್ಲಿ ಹಾನಿ ಸಂಭವಿಸಿದೆ. ಈ ಗ್ರಾಮಗಳ 100 ಮನೆಗಳು ಜಲಸಮಾಧಿ ಆಗಿದೆ. ಇದು ಮಧ್ಯರಾತ್ರಿ 1 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ಒಳಗೆ ಈ ಭೂಕುಸಿತ ಸಂಭವಿಸಿದೆ. ಒಂದು ಭೂಕುಸಿತ ಆಯಿತು ಅಂತ ಹೇಳಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದಾಗಲೇ ಮತ್ತೆ ಭೂಕುಸಿತ ಸಂಭವಿಸಿದೆ. ಪಕ್ಕದಲ್ಲೇ ಇದೇ ತರ 4 ಸಲ ಭೂಕುಸಿತವಾಗಿರೋದ್ರಿಂದ ಭಾರೀ ದುರಂತ ಸಂಭವಿಸಿದೆ. ಗ್ರಾಮಗಳಿಗೆ ತೆರಳೋದಕ್ಕೆ ಈಗ ಸಂಪರ್ಕ ಮಾರ್ಗಗಳಿಲ್ಲ, ಕಡಿತ ಆಗ್ಬಿಟ್ಟಿದೆ. ರಸ್ತೆಗಳು ಸಮೇತ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಈಗ ಏರ್ ಲಿಫ್ಟ್ ಒಂದೇ ಮಾಡೋದಕ್ಕೆ ಅಲ್ಲಿರುವ ಮಾರ್ಗ ರಕ್ಷಣಾ ಕಾರ್ಯಾಚರಣೆಗೆ. ಹಾಗಾಗಿ ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ಕಾರ್ಯಾಚರಣೆಯನ್ನ ಆರಂಭ ಮಾಡಲಾಗಿದೆ. NDRF, ಅಗ್ನಿಶಾಮಕ ದಳ, ಪೊಲೀಸರು ಅಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಇದ್ದಾರೆ ಅವರಿಗೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ತುಂಬಾ ಜನ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಅಲ್ಲಿ ಅಂಗಲಾಚ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಘನ ಘೋರ ಭೂ ಕುಸಿತ ಯಾವ ತರ ಸಂಭವಿಸಿದೆ ಅಂತ ಹೇಳಿ. ಬಂಡೆ ಕಲ್ಲೆಲ್ಲ ಬಿದ್ದುಬಿಟ್ಟಿದೆ, ಅದರಿಂದಾನೇ ಸಮಸ್ಯೆಗಳಾಗ್ತಾ ಇರೋದು. ಅಲ್ಲಲ್ಲಿ ಜನ ಸಿಕ್ಕಾಕೊಂಡ್ಬಿದ್ದಾರೆ, ಕಿರುಚ್ತಾ ಇದ್ದಾರೆ, ನಮ್ಮನ್ನು ಕಾಪಾಡಿ ನಾವಿಲ್ಲಿದ್ದೀವಿ ಅಂತ ಹೇಳಿ. ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಕಾರಣ ಒಂದು ಕೆಸರು ತುಂಬ್ಕೊಂಡ್ಬಿಟ್ಟಿದೆ, ದಾರಿ ಇಲ್ಲ ಯಾವುದು ಹೋಗೋದಕ್ಕೆ. ಈಗ ಆಲ್ರೆಡಿ ಸುಮಾರು 200ಕ್ಕೂ ಅಧಿಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಮತ್ತೊಂದಿಷ್ಟು ಟೀಮ್ಗಳನ್ನು ರೆಡಿ ಮಾಡಿದ್ದಾರೆ ಕಳಿಸೋದಕ್ಕೆ. ಈಗ ಅಲ್ಲಿ ಹೋಗೋದಕ್ಕೆ ರೋಡ್ ಇಲ್ಲ, ರೋಡ್ಗಳೆಲ್ಲ ಕೊಚ್ಕೊಂಡು ಹೋಗಿದೆ. ಅಲ್ಲಿ ತಲುಪೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಸಿಬ್ಬಂದಿಗೂ ಕೂಡ. ലഭിച്ച വിവരമനുസരിച്ച് നമുക്ക് സ്ഥിരീകരിക്കാൻ കഴിയുന്നത് 54 പേർ മരണപ്പെട്ടിട്ടുണ്ട് എന്നാണ്. 26 പേർ പരിക്ക് പറ്റിയും ಆಸ್ಪತ್ರೆಯಲ್ಲಿ ഇപ്പോൾ ಚಿಕಿತ್ಸೆಯಿದೆ. ಮಹಾ ದುರಂತ ನಡೆದಂತ ಜಾಗದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಎಲ್ಲೋ ಭೂಕುಸಿತ ಆಗಿದ್ರೆ ಇನ್ನೆಲ್ಲೋ ಶವಗಳು ಸಿಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಶವಗಳು ಕೊಚ್ಕೊಂಡು ಹೋಗಿದೆ ಆ ಕೆಸರಲ್ಲಿ, ನೀರಲ್ಲಿ. 80ರಿಂದ 100 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಗ್ತಾ ಇದೆ. ವಯನಾಡು ಘಟ್ಟದ ಕೆಳಗೆ ಶವಗಳು ಪತ್ತೆ ಆಗ್ತಾ ಇದೆ. ಚಾಲಿಯಾರ್ ನದಿಯಲ್ಲಿ ಶವಗಳು ತೇಲಿ ಬರ್ತಾ ಇದೆ. ಭೂಕುಸಿತ ಆಗಿರೋದು ಒಂದು ಕಡೆ ಆದ್ರೆ, ಆ ಜಾಗದಿಂದ ಸುಮಾರು 80ರಿಂದ 100 ಕಿಲೋಮೀಟರ್ ದೂರದಲ್ಲಿ ಶವಗಳು ತೇಲ್ಕೊಂಡು ಬರ್ತಾ ಇದೆ, ಸಿಗ್ತಾ ಇದೆ. ಇನ್ನು ಕೆಲವು ಶವಗಳು ಆ ಮಣ್ಣಿನ ಅಡಿಯಲ್ಲಿ, ಕೆಸರಿನ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿದ್ದಿದೆ. ಕೆಲವ್ರದ್ದು ಕೈ ಕಾಲೆಲ್ಲ ಕಾಣಿಸ್ತಾ ಇದೆ. ಚಾಲಿಯಾರ್ ನದಿಯಲ್ಲಿ ಶವಗಳು ತೇಲ್ಕೊಂಡು ಬರ್ತಾ ಇದೆ. ಬೇಪಾಡಿಯಿಂದ 80 ಕಿಲೋಮೀಟರ್ ದೂರದಲ್ಲಿ ಶವಗಳು ಪತ್ತೆ ಆಗ್ತಾ ಇದೆ. ಮೇಪಾಡಿ ತಪ್ಪಲಿನಲ್ಲೇ ಚಾಲಿಯಾರ್ ನದಿ ಹುಟ್ಟುತ್ತೆ. ಆ ನದಿಯಲ್ಲಿ ಶವಗಳು ಕೊಚ್ಕೊಂಡು ಹೋಗ್ತಾ ಇದೆ. ಮಲಪ್ಪುರಂ ಬಳಿಯಲ್ಲಿ 10 ಶವಗಳು ಈಗ ಪತ್ತೆಯಾಗಿದೆ. ನೋಡಿ, ಮೃತದೇಹಗಳು ಎಲ್ಲಂದ್ರಲ್ಲಿ ಸಿಕ್ಕಾಕೊಂಡ್ಬಿದ್ದಿದೆ. ಆ ನೀರಲ್ಲಿ ತೇಲ್ಕೊಂಡು ಬಂದಿದೆ. ಸಾಲು ಸಾಲು ಬಲಿ ಪಡೆದಿದೆ ಈ ಗುಡ್ಡ ಕುಸಿತ. ದುರಂತದಲ್ಲಿ ಸಾಕಷ್ಟು ಜನ ಮಿಸ್ಸಿಂಗ್ ಇದ್ದಾರೆ, ಕಾಣೆಯಾಗಿದ್ದಾರೆ. ಈಗ ಹೆಲ್ಪ್ ಲೈನ್ ನಂಬರ್ ಎಲ್ಲ ಕೊಟ್ಟಿದೆ ಕೇರಳ ಸರ್ಕಾರ. ನಿಮ್ಮ ಕಡೆಯವರು ಯಾರಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಸುಖ ನಿದ್ರೆಗೆ ಜಾರಿದ್ರು ಮಧ್ಯರಾತ್ರಿಯ ಸಮಯ, ಮುಂಜಾನೆ ಸಮಯ. ಆ ಟೈಮ್ನಲ್ಲಿ ಭೀಕರವಾಗಿ ಗುಡ್ಡ ಕುಸಿತ ಆಗಿರೋದ್ರಿಂದ 100 ಜನ ಮಿಸ್ಸಿಂಗ್ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಭೂ ಕುಸಿತ ಆಗಿರೋದು ಒಂದು ಕಡೆ ಆದ್ರೆ ಅಲ್ಲಿಂದ 80 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಗ್ತಾ ಇದೆ. ಸೊ ಆ ಪ್ರದೇಶ ಹೇಗಿದೆ ಆಶಿಕ್, ನೀವು ನೋಡ್ದಂಗೆ? ಹೌದು ಶರ್ಮಿತಾ, ಅಂದ್ರೆ ಇಲ್ಲಿ ಭೂಕುಸಿತ ಆಗಿರುವಂತ ಜಾಗ ಒಂದಾದ್ರೆ ಈಗಾಗಲೇ ಈ ಒಂದು ಘಟನೆಯಲ್ಲಿ
ಸುಮಾರು 350ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ತಮ್ಮ ಕುಟುಂಬಗಳು ಇವರ ಬಗ್ಗೆ ನಮ್ಮವ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ಕೊಡಿ ಅನ್ನುವಂಥ ಒಂದು ದೂರನ್ನ ಅಲ್ಲಿ ಅಹವಾಲನ್ನ ಹೇಳ್ತಾ ಇರುವಂತದ್ದು. ಈ ಒಂದು ಲೆಕ್ಕದ ಪ್ರಕಾರ ಇನ್ನು ವಯನಾಡು ಜಿಲ್ಲಾಡಳಿತಕ್ಕೆ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಸುಮಾರು 350ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಅವ್ರನ್ನ ಮಾಹಿತಿ ಕಲೆ ಹಾಕುವಂತ ಪ್ರಯತ್ನದಲ್ಲಿದ್ದೀವಿ. ಜೊತೆಗೆ ಈ ಒಂದು ಮೇಪಾಡಿ ಎಲ್ಲಿ ಘಟನೆ ನಡೆದಿದೆಯೋ ಅದಕ್ಕಿಂತ ಒಂದು ಸುಮಾರು 80-82 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶದಲ್ಲಿ ಇದೀಗ ಕೆಲವೊಂದು ಮೃತ ಶರೀರಗಳು ಪತ್ತೆಯಾಗ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಮೇಪಾಡಿ ಎಲ್ಲಿ ಭೂಕುಸಿತ ಆಗಿದೆಯೋ ಆ ಮುಂಡಕೈ ಮತ್ತು ಮೇಪಾಡಿ ಅನ್ನುವಂಥ ಪ್ರದೇಶದಲ್ಲಿ ಇದು ಇಳಿಜಾರಿನ ಆ ಒಂದು ಬೆಟ್ಟ ಗುಡ್ಡದ ತಪ್ಪಲಿನ ಪ್ರದೇಶ. ಇಲ್ಲೇ ಒಂದು ನದಿ ಹುಟ್ಟು ಕೂಡ ಇದೆ. ಸೊ ಆ ಚಾಲಿಯಾರ್ ನದಿಯಲ್ಲಿ ಸಿಲುಕಿ ಅವರೆಲ್ಲರೂ ಕೂಡ ತೇಲಿ ಆ ಅಂದ್ರೆ ಆ ಮೇಪಾಡಿ ವಯನಾಡು ಜಿಲ್ಲೆಯ ಘಟ್ಟದ ಕೆಳಗಡೆ ಇರುವಂತಹ ಮಲಪ್ಪುರಂ ಜಿಲ್ಲೆಯ ವ್ಯಾಪ್ತಿಯ ನಿಲಂಬೂರು ಅನ್ನುವಂಥ ಪ್ರದೇಶದಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇರುವಂತದ್ದು. ಇನ್ನೂ ಕೂಡ ಈ ಒಂದು ಘಟನೆ ಅಂದ್ರೆ ಮೇಪಾಡಿ, ಮುಂಡಕೈ, ಚೂರಲ್ಮಲ ಇಂಥ ಭಾಗದಲ್ಲಿ ಏನು ಭೂಕುಸಿತ ಆಗಿದೆ ಅಲ್ಲಿ ಇನ್ನೂ ಕೂಡ ಜನರು ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿಕೊಂಡಿರುವಂತದ್ದು. ಅವರನ್ನ ರೀಚ್ ಔಟ್ ಆಗೋದಕ್ಕೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂತಹ ಸಿಬ್ಬಂದಿಗಳಿಗೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. SDRF ಇದೆ, NDRF ಇದೆ, ಡಿಸ್ಟ್ರಿಕ್ಟ್ ಸ್ಪೆಷಲ್ ಫೋರ್ಸ್ ಇದೆ, ಅಗ್ನಿಶಾಮಕ ದಳದವರು ಇದ್ದಾರೆ. ಮತ್ತೆ ಆ ಕೆಲವೊಂದಿಷ್ಟು ಮೇಪಾಡಿ ಅಂದ್ರೆ ಆ ಒಂದು ಘಟನೆ ನಡೆದಿರುವಂತಹ ಸುತ್ತಮುತ್ತಲಿರುವಂತಹ ಕೆಲವೊಂದಿಷ್ಟು ಗ್ರಾಮಸ್ಥರು ಕೂಡ, ಯುವಕರು ಕೂಡ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪೊಲೀಸರು ಕೂಡ ಇದ್ದಾರೆ. ಹೀಗೆ ಹೇಗೆಲ್ಲ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯನೋ ಎಲ್ಲ ಆಯಾಮಗಳಿಂದನೂ ಕೂಡ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಆಗಿದ್ರೂ ಕೂಡ ಕೆಲವೊಂದು ಪ್ರದೇಶಗಳಿಗೆ ಚೂರಲ್ಮಲ ಅನ್ನುವಂತ ಒಂದು ಡೆನ್ಸ್ ಏನು ಪ್ರದೇಶಕ್ಕೆ ಇನ್ನೂ ಕೂಡ ರಕ್ಷಣಾ ಸಿಬ್ಬಂದಿಗಳಿಗೆ ಹೋಗಿ ರೀಚ್ ಔಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಕೇರಳ ರಾಜ್ಯ ಸರ್ಕಾರ ಈಗ ಹೆಲ್ಪ್ ಲೈನ್ ಬಿಟ್ಟಿದೆ. ಆದ್ರೂ ಅವರೆಲ್ಲರೂ ಕೂಡ ಅಲ್ಲಲ್ಲೇ ನಿಂತು ತಮಗೆ ಸಿಗುವಂತ ಮೊಬೈಲ್ ನೆಟ್ವರ್ಕ್ ಇಂದ ಜಿಲ್ಲಾಡಳಿತಕ್ಕೆ ಅಥವಾ ಏನು ಸರ್ಕಾರಕ್ಕೆ, ಜಿಲ್ಲಾ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ನೆಟ್ವರ್ಕ್ ಇಶ್ಯೂ ಕೂಡ ಇದೆ. ಹೀಗಾಗಿ ಅವರನ್ನ ಸರಿಯಾಗಿ ಪತ್ತೆ ಮಾಡೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ 45ಕ್ಕೂ ಹೆಚ್ಚು ಮಂದಿ ಒಂದು ಭೂಕುಸಿತದಲ್ಲಿ ಸಾವನ್ನಪ್ಪಿರುವಂತದ್ದು. ಕೇರಳ ಹಿಂದೆಂದೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಭೀಕರವಾಗಿ ಭೂಕುಸಿತ ಸಂಭವಿಸಿರುವಂತದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಭೂಕುಸಿತ ಆಗಿದ್ರೂ ಕೂಡ ಈ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಪಾಸ್ತಿ ನಷ್ಟ ಮತ್ತು ಇಷ್ಟೊಂದು ಭೀಕರವಾಗಿ ಇದೇ ಮೊದಲನೇ ಬಾರಿಗೆ ಕೇರಳದಲ್ಲಿ ಒಂದು ಭೂಕುಸಿತ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಶಾಕ್ ಇಂದನೂ ಕೂಡ ಅಲ್ಲಿನ ಜನರು ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೇಪಾಡಿಯಿಂದ ಚೂರಲ್ಮಲ ಮತ್ತು ಈ ಮುಂಡಕ್ಕೆ ಈ ಒಂದು 3 ಜಾಗಗಳೇನಿದೆ, ಈ 3 ಜಾಗಗಳು ಕೂಡ ಹೆಚ್ಚು ಕಮ್ಮಿ 1.5-2 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗ. ಮುಖ್ಯವಾಗಿ ಇದೆಲ್ಲವೂ ಕೂಡ ಒಂದು ಬೆಟ್ಟದ ಏನು ಇಳಿಜಾರಿನಲ್ಲಿ ಬರುವಂತ ಜಾಗ. ಇದರ ಮಧ್ಯೆ ಚಾಲಿಯಾರ್ ಅನ್ನುವಂತ ಒಂದು ನದಿ ಕೂಡ ಹರಿದು ಹೋಗುತ್ತೆ. ಹೀಗಾಗಿ ತೀವ್ರವಾಗಿರುವಂತಹ ಮಳೆ ಮತ್ತು ಭೂಮಿ ಏನು ಕುಸಿತ ಬಂತು, ಆ ಒಂದು 2ರ ತೀವ್ರತೆಯಿಂದಾಗಿ ಅಲ್ಲಿ ಇರುವಂತಹ 100ಕ್ಕೂ ಅಧಿಕ ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗೋಗಿದೆ. ಇದರಿಂದ ಈ ಒಂದು ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಅಲ್ಲಿನ ಕಾರ್ಯಾಚರಣೆ ಸಿಬ್ಬಂದಿಗಳಿಗೆ ಕಷ್ಟ ಸಾಧ್ಯ ಆಗ್ತಾ ಇದೆ. SDRF, NDR ಸಿಬ್ಬಂದಿಗಳು ತಮ್ಮ ಬಳಿ ಇರುವಂತಹ ಇಕ್ವಿಪ್ಮೆಂಟ್ ಅನ್ನು ಬಳಸಿ ಆ ನೀರಿಗೆ ಇಳಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಅಲ್ಲಿನ ಸ್ಥಳೀಯರು ನಮಗೆ ಕೊಡ್ತಾ ಇರುವಂತದ್ದು. ಶರ್ಮಿತಾ, ಜಸ್ಟ್ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೀನಿ. ಶಿರೂರಲ್ಲಿ ಗುಡ್ಡ ಕುಸಿತ ಆದಾಗ ಅದೇ ಸರೌಂಡಿಂಗ್ ಅಲ್ಲಿ ಹುಡುಕ್ತಾ ಇದ್ರು. ಬಟ್ ಇಲ್ಲಿ 80ರಿಂದ 100 ಕಿಲೋಮೀಟರ್ ಆಚೆಗೂ ಶವಗಳು ಸಿಗ್ತಿರೋದ್ರಿಂದ ಮತ್ತೆ 1000ಕ್ಕೂ ಅಧಿಕ ಜನ ಮಿಸ್ಸಿಂಗ್ ಆಗಿರೋದ್ರಿಂದ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮಳೆ ಬರ್ತಾ ಇದೆ, ಸಾಕಷ್ಟು ಅಡ್ಡಿ ಆತಂಕಗಳಲ್ಲಿ ಇರೋದ್ರಿಂದ ಸೊ ಕಾರ್ಯಾಚರಣೆ ಇನ್ನು ಎಷ್ಟು ದಿನ ಹಿಡಿಬಹುದು ಆಶಿಕ್ ಅಂದಾಜಿಗೆ? ಶರ್ಮಿತಾ, ಶಿರೂರು ಅಂಕೋಲದಲ್ಲಿ ನಡೆದಿರುವಂತಹ ಘಟನೆಯನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಬರೋಬ್ಬರಿ 8 ದಿನಗಳಿಗೂ ಅಧಿಕ ಕಾಲ ಸಮಯ ತೆಗೆದುಕೊಳ್ಳಲಾಗಿತ್ತು. ಆದರೆ ಇದು ಅದಕ್ಕಿಂತಲೂ ಭೀಕರವಾಗಿರುವಂತಹ ಒಂದು ಪ್ರಕೃತಿಯ ದುರಂತ. ಹೀಗಾಗಿ ಇಲ್ಲಿ ಎಷ್ಟು ದಿನ ಆಗುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಯಾರಿಟಿ ಏನು ಅಂತಂದ್ರೆ, ಸದ್ಯಕ್ಕೆ ಯಾರನ್ನೆಲ್ಲ ಬಚಾವ್ ಮಾಡೋದಕ್ಕಾಗುತ್ತೆ ಮತ್ತೆ ಎಷ್ಟು ಜನರನ್ನ ಸೇಫ್ ಮಾಡೋದಕ್ಕಾಗುತ್ತೆ, ಸದ್ಯಕ್ಕೆ ಈ ಒಂದು ಅತಂತ್ರವಾಗಿ ಒಂದು ಸಹಾಯದ ನಿರೀಕ್ಷೆಯಲ್ಲಿರುವಂತಹ ಜನರು ಏನು ಒಂದು ಐಲ್ಯಾಂಡ್ ರೂಪದಲ್ಲಿ ಅಲ್ಲಲ್ಲಿ ಕ್ರಿಯೇಟ್ ಆಗ್ತಾ ಹೋಗಿದೆ, ಅವ್ರನ್ನೆಲ್ಲರನ್ನೂ ಕೂಡ ಹೊರಗಡೆ ತೆಗೆದುಕೊಂಡು ಬಂದು ಅವರಿಗೆ ಒಂದು ಸಾಂತ್ವನ ಅಥವಾ ಕಾಳಜಿ ಕೇಂದ್ರಕ್ಕೆ ಸೇರಿಸುವಂತದ್ದು ಅಥವಾ ಅವರಿಗೆ ಒಂದು ಫಸ್ಟ್ ಏಡ್ ಮಾಡುವಂತ ಪ್ರಯಾರಿಟಿಯನ್ನ ಅಲ್ಲಿನ ಜಿಲ್ಲಾಡಳಿತ ಕೊಡ್ತಾ ಇರುವಂತದ್ದು. ಮತ್ತೆ ಮೇಪಾಡಿಯಿಂದ ಸುಮಾರು 80-82 ಕಿಲೋಮೀಟರ್ ದೂರದಲ್ಲಿರುವಂತಹ ನಿಲಂಬೂರು ಅನ್ನುವಂತ ಒಂದು ಪ್ರದೇಶದ ಆ ಚಾಲಿಯಾರ್ ನದಿ ಏನು ಹರಿದು ಹೋಗುತ್ತೆ, ಈ ಹರಿದು ಹೋಗುವಂತಹ ನದಿ ತೀರದಲ್ಲಿ ಈಗಾಗಲೇ ಮೃತದೇಹ ಪತ್ತೆ ಆಗ್ತಾ ಇರುವಂತದ್ದು. ಹೀಗಾಗಿ ಇದರ ಭೀಕರತೆ ಅತ್ಯಂತ ಭಯಾನಕ. ಮತ್ತು ಹಿಂದೆಂದೂ ಕೂಡ ಕೇರಳ ಇಂಥ ಒಂದು ಭೂಕುಸಿತ ಅಥವಾ ಇಂಥ ಒಂದು ದುರಂತಕ್ಕೆ ಸಾಕ್ಷಿಯಾಗಿ
ಆಗಿರಲಿಲ್ಲ. ಹೀಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೊಂದು ಶಾಕ್ ಆಗಿರುವಂತದ್ದು. ಸದ್ಯಕ್ಕೆ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು, ಬಹಳ ರಭಸದಿಂದ ನೀರು ಆ ಒಂದು ನದಿಯಲ್ಲಿ ಹರಿತಾ ಇರುವಂತದ್ದು. ಮಣ್ಣಿನ ಗುಡ್ಡೆಗಳ ಒಳಗಡೆ ಕೈ ಕಾಣ್ತಾ ಇದೆ, ಜೊತೆಗೆ ಕೆಲವೊಂದಿಷ್ಟು ಕೆಸರಿನ ಮುದ್ದೆಯ ಒಳಗಡೆ ಜನರು ಸಿಲುಕಿಕೊಂಡು ಸಾವನ್ನಪ್ಪಿರುವಂತದ್ದು. ಮೃತ ಶರೀರಗಳು ನಮಗೆ ಬಹಳ ಅತ್ಯಂತ ಬೀಭತ್ಸವಾಗಿರುವಂತಹ ದೃಶ್ಯಗಳು ಕೇರಳದ ವಯನಾಡಿನಿಂದ ಹೊರಗಡೆ ಬರ್ತಾ ಇರುವಂತದ್ದು ಪ್ರತಿಕ್ಷಣ. ಈಗಾಗಲೇ 45ಕ್ಕೂ ಅಧಿಕ ಮಂದಿ ಈ ಒಂದು ಪ್ರಕರಣದಲ್ಲಿ ಒಫಿಷಿಯಲ್ ಆಗಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಡಳಿತ ಒಫಿಷಿಯಲ್ ಆಗಿ ನಮಗೆ ಕೊಡ್ತಾ ಇದೆ. ಇನ್ನೂ ಕೂಡ ಇದರ ಸಂಖ್ಯೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. 350ಕ್ಕಿಂತಲೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಜೊತೆಗೆ 100ಕ್ಕೂ ಅಧಿಕ ಏನು ಮನೆಗಳು ನೆಲಸಮ ಆಗೋಗಿದೆ. ಈ ಒಂದು ಆ ಮೇಪಾಡಿ ಅನ್ನುವಂತ ಜಾಗದ ಆಸುಪಾಸಿನಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ, ಆ ನೀಲಂಜಿ ಅನ್ನುವಂತ ಗ್ರಾಮ ಸಂಪೂರ್ಣವಾಗಿ ಸರ್ವನಾಶ ಆಗೋಗಿರುವಂತ, ಈಗ ಗ್ರಾಮದ ಮೇಲೆಯಿಂದ ಮಣ್ಣು ಏನು ಕಲ್ಲು ಬಂಡೆಗಳು ನೀರು ನದಿಯಂತೆ ಹರಿತಾ ಇರುವಂತದ್ದು. ಹೀಗಾಗಿ ಅತ್ಯಂತ ಭಯಾನಕ ಘಟನೆ ಇದು. ಸೊ ಈ ಒಂದು ಘಟನೆಯನ್ನ ಎಷ್ಟು ದಿನಗಳ ಕಾರ್ಯಾಚರಣೆ ಬೇಕಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿಲ್ಲ. ಆದ್ರೆ ಅದು ಏನೇ ಇದ್ರೂ ಕೂಡ ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಅನ್ನುವಂಥದ್ದು. ಸದ್ಯ ಕೆಲವೊಂದು ಮುಂದಿನ 1 ವಾರಗಳ ಕಾಲ ಈ ಕಾರ್ಯಾಚರಣೆ ನಡೆಯುವಂತ ಸಾಧ್ಯತೆಗಳಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಈ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಕ್ಕೋಸ್ಕರ. ಈ ಕೇರಳದ ವಯನಾಡು ನೋಡೋದಕ್ಕೆ ಬಹಳ ಸುಂದರವಾದಂತ ಪ್ರದೇಶ. ಈ ಗುಡ್ಡ ಕುಸಿತ ಆಯ್ತಲ್ಲ, ಅದಕ್ಕೂ ಮುಂಚೆ ಯಾವ ತರ ಇತ್ತು ಆ ಪ್ರದೇಶ, ಗುಡ್ಡ ಕುಸಿತ ಆದ್ಮೇಲೆ ಇವಾಗ ಹೇಗಿದೆ, ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸ್ಕ್ರೀನ್ ಮೇಲೆ. ವಯನಾಡಿನಲ್ಲಿ ದುರಂತಕ್ಕೂ ಮುನ್ನ ಅದ್ಭುತವಾಗಿತ್ತು. ತುಂಬಾ ಜನ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತಾನೆ ಆ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಎಸ್ಪೆಷಲಿ ಮಾನ್ಸೂನ್ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿರುತ್ತೆ ವೆದರ್ ಅನ್ನೋ ಕಾರಣಕ್ಕೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು. ಸಾಕಷ್ಟು ರೆಸಾರ್ಟ್ಗಳಿದೆ ಅಲ್ಲಿ, ಹೋಮ್ ಸ್ಟೇಗಳು ತಲೆ ಎತ್ತಿದ್ವು. ಅದೇ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಮೇಲ್ನೋಟಕ್ಕೆ ಚರ್ಚೆಗಳು ನಡೀತಾ ಇದೆ. ಮತ್ತೆ ಹಗಲೊತ್ತಾಗಿದ್ದಿದ್ರೆ ಬಹುಶಃ ಗುಡ್ಡ ಕುಸಿತ ಆಗ್ತಿದ್ದಂಗೆ ಅದು ಸ್ಲೋಲಿ ಏನಾದರೂ ಬಂದ್ಬಿಟ್ಟಿದ್ರೆ ಜನ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡ್ ಬರೋದು, ಕಟ್ಟಡದಿಂದ ಹೊರಗೆ ಅಥವಾ ತಮ್ಮ ಮೇಲೆ ಆ ಮಣ್ಣು ಬೀಳದೆ ಇರೋ ತರ ನೋಡ್ಕೊಳ್ಳೋದು ಅಂತದ್ದೇನಾದ್ರೂ ಪ್ರಯತ್ನಗಳನ್ನು ಪಡ್ತಿದ್ರು ಅಂತ ಅನ್ಸುತ್ತೆ. ಆದ್ರೆ ಸುಖ ನಿದ್ರೆಗೆ ಜಾರಿದ್ರು ಈ ಮಾನ್ಸೂನ್ ಸಂದರ್ಭದಲ್ಲಿ ಜನ. ಮಧ್ಯರಾತ್ರಿ 1 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ಈ ಅವಧಿಯಲ್ಲಿ ರಿಪೀಟೆಡ್ಲಿ ಭೂಕುಸಿತ ಸಂಭವಿಸಿದೆ ಆ ಜಾಗದಲ್ಲಿ, ಬ್ಯಾಕ್ ಟು ಬ್ಯಾಕ್ ಆಗಿದೆ. ಪರಿಣಾಮ ಈಗ 1000ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೃತದೇಹಗಳು ನೋಡಿ, ಭೂಕುಸಿತ ಆದಂತ ಜಾಗದಿಂದ 80 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ಆ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ, ಅಲ್ಲಿ ಶವಗಳು ಸಿಗ್ತಾ ಇದೆ. ಇನ್ನು ಒಂದು ರೆಸಾರ್ಟ್ ಅಲ್ಲಿ 100ಕ್ಕೂ ಅಧಿಕ ಮಂದಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಜನ ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಮ್ಮನ್ನು ಕಾಪಾಡಿ ಅಂತ ಗೋಗರಿತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಸಿಬ್ಬಂದಿ ಈಗ ಏರ್ ಲಿಫ್ಟ್ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಮಾರ್ಗಗಳು ಯಾವುದೂ ಇಲ್ಲ, ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದೆ. ಬಹಳ ಸುಂದರವಾದ ಪ್ರದೇಶ. ಆ ಗುಡ್ಡ ಕುಸಿತ ಆಗೋದಕ್ಕೂ ಮುಂಚಿತವಾಗಿ ಆ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವಂಥ ದೃಶ್ಯ ನೋಡಿ, ಎಷ್ಟು ಅದ್ಭುತವಾಗಿದೆ. ಪ್ರಕೃತಿಯ ರಮಣೀಯ ನೋಟ ಹೇಗಿದೆ ನೋಡಿ. ಅದೇ ಈಗ ದುರಂತ ಆದ ನಂತರ ನೋಡಿ, ಬರೀ ಆ ಕೆಸರು ನೀರು, ಮಣ್ಣು, ಬಂಡೆಗಳು ಅಷ್ಟೇ ಕಾಣಿಸ್ತಿರೋದು. ಇದೀಗ ಮೃತದೇಹಗಳು ಕೂಡ ಕಾಣಿಸ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಎಲ್ಲೋ ಭೂಕುಸಿತ ಆದ್ರೆ ಇನ್ನೆಲ್ಲೋ ಶವಗಳು ಸಿಗ್ತಾ ಇದೆ. ವಯನಾಡಿನ ದುರಂತದ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಸಂಸತ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. 70ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಅವ್ರಿಗಿರುವಂತ ಮಾಹಿತಿಯನ್ನ ಅವ್ರು ಹೇಳಿದ್ದಾರೆ ಸದನದಲ್ಲಿ. ಅಗತ್ಯ ವೈದ್ಯಕೀಯ ನೆರವನ್ನ ನೀಡೋದಕ್ಕೆ ಮನವಿಯನ್ನ ಮಾಡ್ತೀರಿ, ಕೂಡಲೇ ಪರಿಹಾರ ಬಿಡುಗಡೆ ಮಾಡಿ, ಆದಷ್ಟು ಬೇಗ ಮೂಲ ಸೌಕರ್ಯ ಕಲ್ಪಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಈ ಹಿಂದೆನೂ ಹಲವು ಕಡೆ ಭೂಕುಸಿತ ಆಗಿತ್ತು. ಭೂಕುಸಿತ ಸ್ಥಳದ ಅಭಿವೃದ್ಧಿಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಂಸತ್ತಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮನವಿ ಮಾಡ್ಕೊಂಡಿದ್ದಾರೆ. Early this morning, Wayanad was hit by several devastating landslides. More than 70 people have been killed. Mundakai village has been cut off, and the devastating loss of lives and extensive damage is yet to be assessed due to the scale of the tragedy. I have spoken to the Honourable Defence Minister and the Chief Minister of Kerala. I request the Union Government to extend all possible support for rescue and medical care, immediate release of the compensation to deceased people, if that compensation can be increased as well, restore vital transport and communication lines, set up relief at the earliest, and prepare a roadmap for the rehabilitation of the affected families. Okay. Even as I speak, the threat of landslides looms over many areas in Wayanad and the Western Ghats. Our country has witnessed an alarming rise in the landslides in the last few years. There's an urgent need for mapping of landslide-prone areas and to take up mitigation measures and an action plan
to address the growing frequency of natural calamities in the ecologically fragile region. Thank you, sir. ರಾಜ್ಯಸಭೆಯಲ್ಲೂ ಕೂಡ ಕೇರಳದ ಈ ದುರಂತದ ಬಗ್ಗೆ ಪ್ರಸ್ತಾಪ ಆಯಿತು. ರಕ್ಷಣೆಗೆ ಧಾವಿಸಬೇಕು ಅಂತ ಹೇಳಿ ಸಂಸದರು ಮನವಿಯನ್ನ ಮಾಡಿಕೊಂಡ್ರು. ಎಲ್ಲರ ರಕ್ಷಣೆಗೆ ಬದ್ಧ ಅಂತ ಹೇಳಿ ನಡ್ಡಾ ಮಾಹಿತಿಯನ್ನ ಕೊಟ್ಟರು. ಖುದ್ದು ಮೋದಿ ಎಲ್ಲ ಮಾಹಿತಿಯನ್ನ ಪಡೆದಿದ್ದಾರೆ. ಕೇಂದ್ರದಿಂದ ಎಲ್ಲಾ ರೀತಿಯ ನೆರವನ್ನ ನೀಡ್ತಾ ಇದ್ದೀವಿ ಅಂತ ಹೇಳಿ ಜೆಪಿ ನಡ್ಡಾ ರಾಜ್ಯಸಭೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. In Wayanad is very near to my home village, sir. Sir, there very painful incident was happened. The intervention of the central government and proper assistance from the government is very necessary. So government should ensure the financial assistance and all possible assistance from here to the state. So this is my humble request, sir. We should stand with the families. सभापति जी, जैसा कि अभी यहाँ चर्चा शुरू हुई और सभी हमारे माननीय सदस्यों ने एक तरीके से अपनी चिंता व्यक्त की और उन्होंने जो वहाँ घटना घटी है और जो त्रासदी हुई है, जो एक बड़ी त्रासदी है, उसके प्रति उन्होंने कंसर्न शो किया है। मैं एक ही बात कहना चाहता हूँ कि यह जो त्रासदी है, ये सिर्फ केरल की त्रासदी नहीं है, सारा देश इससे द्रवित है। और यहाँ भी हाउस के सभी लोग, इस पक्ष के उस पक्ष के सभी पार्टियों के सभी द्रवित हैं और सभी दुखी हैं कि यह घटना घटी है, नेचुरल कैलामिटी।